I am appeared in UPSC Prelims 2026 and ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊನ್ನೆ ರಿಸಲ್ಟ್ ರಿಲೀಸ್ ಆಯಿತು ಪ್ರಿಲಿಮ್ಸ್ ರಿಸಲ್ಟ್. ಸೊ ದ ಫಸ್ಟ್ ಥಿಂಗ್ ಇಸ್ ರಾ ಫೀಲಿಂಗ್ಸ್ ದಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಎಕ್ಸಾಮ್. ಮೊದಲೇ ನಾನು ಹೇಳ್ತಾ ಇದ್ದೀನಿ, ಇದು ನಾನು ಮೊದಲೇ ಸ್ಕ್ರಿಪ್ಟ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿಲ್ಲ. ನನ್ನ ತಲೆಯಲ್ಲಿರುವಂಥ ಎಲ್ಲ ಆಲೋಚನೆಗಳನ್ನು ನಾನು ನಿಮಗೆ ತಿಳಿಸುವಂಥದ್ದು. ಈಗ ಯಾರು ಫಸ್ಟ್ ಅಟೆಂಪ್ಟ್ಗೆ ಅಥವಾ ನೆಕ್ಸ್ಟ್ ನೀವು ಯಾರು ಕೊಡಬೇಕು ಅಂತ ಇದ್ದೀರಾ, ನಿಮಗೆ ಒಂದು ಚೂರು ಅದು ಹೆಲ್ಪ್ ಆಗುತ್ತೆ ಅಂತ ಮಾಡ್ತಿರೋಂಥ ಒಂದು ವಿಡಿಯೋ ಇದು. ಸೊ ಫಸ್ಟ್ ಥಿಂಗ್ ಇಸ್ ರಾ ಫೀಲಿಂಗ್ಸ್ ಎಕ್ಸ್ಪೀರಿಯನ್ಸ್ ಇನ್ ಎಕ್ಸಾಮ್ ಹಾಲ್. ಓದೆ ನಮ್ಮ ಚೆಕಿಂಗ್ ಎಲ್ಲ ಆಯಿತು. ಈ ಸತಿ ಫೇಸ್ ಅಥೆಂಟಿಕೇಶನ್ ಕೂಡ ಇತ್ತು. ಎಲ್ಲ ಮುಗೀತು, ಎಕ್ಸಾಮ್ ಹಾಲಲ್ಲಿ ಓದ್ವಿ, ಕೂತ್ಕೊಂಡ್ಮೇಲೆ ವಾಸ್ ಎಕ್ಸ್ಪೀರಿಯನ್ಸಿಂಗ್ ಅಂದರೆ ಏನೋ ಒಂಥರ ಐ ವಾಸ್ ಫೀಲಿಂಗ್ ರಿಯಲಿ ಗುಡ್ ಆಯಿತಾ. ಬಿಕಾಸ್ ನಾನು ಯಾವುದೇ ಒಂದು ಎಕ್ಸಾಮ್ ಆಗಲಿ ಅದನ್ನು ಐ ಕನ್ಸಿಡರ್ ಇಟ್ ಆಸ್ ಫೆಸ್ಟಿವಲ್. ಸೊ UPSC ಆಸ್ಪಿರೆಂಟ್ಸ್ಗೆ ಅದು ಫೆಸ್ಟಿವಲ್ ಆಗಿರುತ್ತೆ, ಬಿಕಾಸ್ ವರ್ಷದಲ್ಲಿ ಒಂದು ದಿವಸ ಬರುವಂಥದ್ದು. ಸೊ ಅದೇ ಥರ ನಾನು ಓದೆ, ಪೇಪರ್ ಕೊಟ್ಟಾದ್ಮೇಲೆ ಐ ಗಾಟ್ ಸಿ ಸೀರೀಸ್. ಓಕೆನಾ, ಸಿ ಸೀರೀಸಲ್ಲಿ ನನಗೆ ಸಿಕ್ಕಿದ್ದು. ಸೊ ಫಸ್ಟ್ ನಾನು ನೋಡಿದಾಗಲೇ ನಿಮ್ಗೆ ಗೊತ್ತಿರುತ್ತೆ, ಒಂದು ಪಾಠನ ಇಂಟ್ರೊಡ್ಯೂಸ್ ಮಾಡಿದ್ರು UPSC ಅವರು. ಒಂದು ಕ್ವಶನ್ ಇರುತ್ತೆ, 3 ಆಪ್ಷನ್ ಇರುತ್ತೆ, ಅದ್ರ ಕೆಳಗಡೆ 3 ಆಪ್ಷನ್ ಇರುತ್ತೆ, ಅದ್ರ ಕೆಳಗಡೆ ಯು ವಿಲ್ ಹ್ಯಾವ್ ಆಪ್ಷನ್ಸ್ ಆ್ಯಂಡ್ ಯು ಹ್ಯಾವ್ ಟು ಮಾರ್ಕ್ ಅದರಲ್ಲಿ. ಸೊ ಫಸ್ಟ್ ಕ್ವಶನ್ ನನಗದು. ಆಮೇಲೆ ಈ ಸತಿ ಎಥಿಕ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು. ಆ್ಯಕ್ಚುಲಿ ಈಸಿ ಇತ್ತು, ಓಕೆನಾ, ಬಿಕಾಸ್ ನಂದು ಅದೆಲ್ಲ ಕರೆಕ್ಟ್ ಆಗಿತ್ತು. ನಂದು ಕರೆಕ್ಟ್ ಆಗಿತ್ತು ಅಂತ ಈಸಿ ಇರಲಿಲ್ಲ. ಈವನ್ ದ ಪ್ಯಾಸೇಜ್ ವಾಸ್ ಲಾಂಗ್, ಬಟ್ ಆಪ್ಷನ್ಸ್ ಎಲ್ಲ ಯಾವ ರೀತಿ ಸೆಟ್ ಮಾಡಿದ್ರು ಅಂದರೆ ಈಸಿಯಾಗಿ ನಮ್ಗೆ ಅರ್ಥ ಆಗೋ ಥರ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಸೆಟ್ ಮಾಡಿರೋದ್ರಿಂದ ಸೊ ಮೋಸ್ಟ್ ಆಫ್ ದೆಮ್ ಇದನ್ನು ಈಸಿಯಾಗಿ ಮಾಡಿದ್ರು. ನನಗೆ ಯಾವ ಥರ ಅನಿಸ್ತು ಅಂದರೆ 2 hours ಹೆಂಗೋಯ್ತು ಅಂತ ಗೊತ್ತಾಗ್ಲಿಲ್ಲ. ಮೇ ಬಿ ಎಲ್ರಿಗೂ ಹಂಗೆ ಅನ್ಸಿರುತ್ತೆ. UPSCಲಿ 2 hour ಹೆಂಗೋಯ್ತು ಅಂತ ಯಾರಿಗೂ ನಾಲೆಜೇ ಇರಲ್ಲ, ಬಿಕಾಸ್ ಅಷ್ಟು ಬೇಗ ಹೋಯ್ತು. ಫಸ್ಟ್ ರೌಂಡ್ ಮಾಡೋಷ್ಟರಲ್ಲೇ ಇಟ್ ವಾಸ್ ಆಲ್ಮೋಸ್ಟ್ 1.5 hour. ನೀವು ಫಸ್ಟ್ ರೌಂಡ್ 100 ಕ್ವಶನ್ಸ್ ನೀವು ಓದೋಷ್ಟರಲ್ಲೇ ಇಟ್ ವಾಸ್ ಆಲ್ಮೋಸ್ಟ್ 1.5 hour. ಆ್ಯಂಡ್ ನಿಮಗೆ ತಿರ್ಗಾ ಮತ್ತೆ 50-50 ಯಾವ್ದಿದೆಯೋ ಅದಕ್ಕೆ ಹೋಗುವಂಥ ಚಾನ್ಸಸ್ ಇರಲ್ಲ. ಆ್ಯಂಡ್ ದಟ್ ಕ್ರಿಯೇಟ್ಸ್ ಲಾಟ್ ಆಫ್ ಆನ್ಸೈಟಿ ಆ್ಯಂಡ್ ಪ್ರೆಷರ್. ಏನಕ್ಕೆ ಅಂದರೆ ಬಿಕಾಸ್ ನಿಮಗೆ ಗೊತ್ತಿರೋ ಹಾಗೆ ಪೇಪರ್ಸ್ ಏನಿತ್ತಲ್ಲ ಅದು ಇನ್ಕ್ರೀಸ್ ಆಗಿತ್ತು, ಆ್ಯಂಡ್ ಕ್ವಶನ್ಸ್ ಎಲ್ಲ ಲೆಂತಿಯಾಗಿ ಬಂದಿತ್ತು, ಆ್ಯಂಡ್ ಪೇಪರ್ ತುಂಬ ಅನ್ಕನ್ವೆನ್ಷನಲ್ ಆಗಿತ್ತು. ಓಕೆನಾ, ಅಂದರೆ ನಾವೇನು ಮಾಡ್ತೀವಿ, ನಾನು ಆಸ್ UPSC ಆಸ್ಪಿರೆಂಟ್ ಆಗಿ ನಾನೇನು ಮಾಡಿದ್ದೆ ಅಂದರೆ ಪಾಲಿಟಿ, ಜಿಯೋ, ಎನ್ವೈರನ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್, ಎಕನಾಮಿಕ್ಸ್, ದಿಸ್ ಆರ್ ಮೈ ಸ್ಟ್ರೆಂತ್. ಆಯ್ತಾ, ದಿಸ್ ಆರ್ ಮೈ ಟೋಟಲಿ ಇದು ನನ್ನ ಸ್ಟ್ರೆಂತ್. ಆ್ಯಂಡ್ ಒನ್ ಆಫ್ ದಿ ವೀಕೆಸ್ಟ್ ಏರಿಯಾ ನನಗೆ ಏನಂದರೆ ಹಿಸ್ಟ್ರಿ ಆ್ಯಂಡ್ ಆರ್ಟ್ ಆ್ಯಂಡ್ ಕಲ್ಚರ್. ನಿಮ್ಗೆ ಗೊತ್ತಿರೋದು ಲೈಕ್ ನಾವು ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ನ ಓದ್ಕೊಂಡು ಹೋಗ್ತೀವಿ. ಬಟ್ ಈ ಸತಿ ಅಷ್ಟು ಬಂದಿರಲಿಲ್ಲ, ಬಟ್ಸ್ ಫೈನ್. ಆದರೆ ನಾವು ಈಗ ಯಾರೇ ಒಬ್ಬ ಆಸ್ಪಿರೆಂಟ್ ಆಗಿರಲಿ, ಅವ್ರು ಏನು ಮಾಡ್ತಾರೆ, ಈ ಟಾಪಿಕ್ಸ್ ಎಲ್ಲಿದೆ ಅಂತ ಹುಡುಕ್ತಾರೆ. ಆಯಿತಾ, ಯೂಶಲಿ ಇಷ್ಟು ವರ್ಷಗಳ ಕಾಲ ಜಿಯೋಗ್ರಫಿಯಲ್ಲಿ ನಿಮಗೆ ಬರ್ತಾ ಇದ್ದಂಥ ಕ್ವಶನ್ಸು ಯಾವ ಥರ ಇತ್ತು ಅಂದರೆ ಇಟ್ ವಾಸ್ ಬೇಸ್ಡ್ ಆನ್ ಕಾನ್ಸೆಪ್ಚುಯಲ್. ಅಂದರೆ ನೀವು NCERTನ ಓದ್ಕೊಂಡು ಹೋಗಿದ್ರೆ ಸಾಕಾಗಿರ್ತಿತ್ತು. ಬಟ್ ಈ ಸತಿ ಕಂಪ್ಲೀಟಾಗಿ ಅನ್ಕನ್ವೆನ್ಷನಲ್ ಪೇಪರ್ ಆಗಿರೋದ್ರಿಂದ ನಾನು ಎಲ್ಲೋ ಒಂಚೂರು ಎಡವಿದೆ, ಬಿಕಾಸ್ ನಂದು ಕೂಡ ಪ್ರಿಲಿಮ್ಸ್ ಆಗಲಿಲ್ಲ. ನನ್ನ ಅಪ್ರೋಚ್ ಯಾವ ಥರ ನಾನು ಓದಿದ್ದೆ ಅಂದರೆ ಐ ಹ್ಯಾವ್ ಸಾಲ್ವ್ PYQs ಫ್ರಮ್ 2011 to 2025. ಆ್ಯಂಡ್ ಮತ್ತಿನ್ನೊಂದೇನು ಅಂದರೆ PYQ ಅನಾಲಿಸಿಸ್ ಸಹ ನಾನು ಮಾಡಿದ್ದೆ. ಆ್ಯಂಡ್ ಈ ಸತಿ ವಾಟ್ ಎವರ್ ದ ಎಲಿಮಿನೇಷನ್ ಟ್ರಿಕ್ಸ್ ಅಂತ ಇತ್ತಲ್ಲ ಅದೆಲ್ಲ ಅಷ್ಟು ವರ್ಕ್ ಆಗಲಿಲ್ಲ. UPSC ಅದನ್ನು ನಾವು ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ವಾಟ್ ವಿ ಕ್ಯಾನ್ ಚೇಂಜಸ್, ಸೊ ಓಕೆ ಫೈನ್, ಈ ಥರ ಪ್ಯಾಟ್ರನ್ ಬಂತು, ವಾಟ್ ನೆಕ್ಸ್ಟ್ ಅಂತ ಅಂದಾಗ ಯು ಹ್ಯಾವ್ ಟು ಚೇಂಜ್ ಯುವರ್ ಮೈಂಡ್ ಸೆಟ್ ಅಷ್ಟೇ. ಸೊ ಯಾವ ಥರ ಪ್ಯಾಟ್ರನ್ ಬಂದರೂ ಓಕೆ ಫೈನ್, ಐ ಆಮ್ ರೆಡಿ ಫಾರ್ ಇಟ್ ಅನ್ನೋ ಲೆವೆಲ್ ನಾವು ಹೋಗಬೇಕು, ಅನ್ನೋ ಲೆವೆಲ್ ನಾವು ಪ್ರಿಪರೇಷನ್ ಮಾಡಬೇಕು ಅಲ್ವಾ. ಸೊ ಎಸ್, ಪ್ರೊಟೆಸ್ಟ್ ನಡೀತಿದೆ, ಎಲ್ಲ ಮಾಡ್ತಿದೆ, ಬಟ್ ಅದನ್ನು ಎಷ್ಟು ಮಾತ್ರ ಅವರು ಇದು ಮಾಡ್ತಾರೋ ನನಗೆ ಗೊತ್ತಿಲ್ಲ. ಏನು ಚೇರ್ಮನ್ ಕೂಡ ಈ ಅಕ್ಸೆಪ್ಟೆಡ್ ದಟ್ ಎಸ್ ದಿಸ್ ಪೇಪರ್ ವಾಸ್ ಡಿಫಿಕಲ್ಟ್ ಅಂತ. ಬಟ್ ವಾಟ್ ಹಿ ಟೋಲ್ಡ್ ಇಸ್ PIB ಕರೆಂಟ್ ಅಫೇರ್ಸ್ ಅಂತೆಲ್ಲ ಹೇಳಿದ್ರು. ಯೋಚನೆ ಮಾಡಿ, PIB ದಿನಕ್ಕಿಲ್ಲ ಅಂದರೂ 20 ಪೋಸ್ಟನ್ನ ಬಿಡುತ್ತೆ, ಆ್ಯಂಡ್ ಯು ಹ್ಯಾವ್ 365 days. ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋಕೆ ಸಾಧ್ಯನಾ? ಇಟ್ಸ್ ವೆರಿ ಹಾರ್ಡ್. ಆಯಿತಾ,
ಬಟ್ ಮಾಡಬೇಕು. PIB ನಾವು ಅಷ್ಟೆಲ್ಲ ಮಾಡೋಕ್ಕಾಗಲ್ಲ, ಆದರೆ ಏನು ಕರೆಂಟ್ ಅಫೇರ್ಸ್ ಮಿನಿಮಲ್ ಇದೆಯೋ ನಾವು ಅದನ್ನು ಮಾಡಬೇಕು. ಸೊ ದಿಸ್ ಇಸ್ ಅ ರಾ ಫೀಲಿಂಗ್ಸ್ ದಟ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಎಕ್ಸಾಮ್ ಹಾಲ್. ಅಂದರೆ ಅದಾದ್ಮೇಲೆ ಸಿಸಾಟ್ ಇನ್ನೊಂಥರ ಇತ್ತು, ಅದೊಂಥರ ಶಾಕಿಂಗ್ ಫ್ಯಾಕ್ಟರ್ ಆಗಿತ್ತು. ನೆಕ್ಸ್ಟ್ ಏನು ಮಾಡಬೇಕು ಅಂತ ಇದ್ದೀನಿ ಅಂದರೆ, ಆಬ್ವಿಯಸ್ಲಿ 2027 ಅಟೆಂಪ್ಟ್ ಕೊಡಬೇಕು ಅಂತ ಇದ್ದೀನಿ. ಯಾವ ಥರ ಅಂದರೆ, ಸೊ ಫಸ್ಟ್ ಥಿಂಗ್ ಇಸ್ ಆಲ್ರೆಡಿ ಯು ನೋ ದಟ್ ಡಿಸೆಂಬರಲ್ಲಿ ನಾವು ಮೇನ್ಸಿಗೆ ರೆಡಿ ಆಗಬೇಕು. ಆದರೆ ಐ ಫೀಲ್ ಲೈಕ್ ನಾವು ಈಗಲಿಂದಾನೇ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸಿಗೆ ಎರಡಕ್ಕೂ ಪ್ರಿಪೇರ್ ಆದರೆ ಒಳ್ಳೆಯದು ಅಂತ ಅನಿಸುತ್ತೆ. ಬಿಕಾಸ್ ಆಫ್ ದ ಅನ್ಕನ್ವೆನ್ಷನಲ್ ಪೇಪರ್, ಐ ಡೋಂಟ್ ನೋ ವೆದರ್ ನೆಕ್ಸ್ಟ್ ಪೇಪರಲ್ಲೂ ಇದೇ ಥರ ಕೊಡ್ತಾರೋ ಇಲ್ಲ ನಮಗೆ ಗೊತ್ತಿಲ್ಲ. ಬಟ್ ವಾಟ್ ಎವರ್ ಹವೆವರ್ ದ ಪೇಪರ್ ಇಸ್, ವಿ ಶುಡ್ ಬಿ ರೆಡಿ ಟು ಹ್ಯಾಂಡಲ್ ಇಟ್. ಇಷ್ಟೇ ನಮ್ಮ ಮೈಂಡ್ಸೆಟ್ ಆಗಿರಬೇಕು. ಹಂಗಿದ್ದಾಗ ಮಾತ್ರ ನಾವು ಕ್ಲಿಯರ್ ಮಾಡೋಕ್ಕೆ ಸಾಧ್ಯ. ಪೇಪರ್ ಈಸಿ ಇರಲಿ, ಕಷ್ಟ ಇರಲಿ, ಅನ್ಕನ್ವೆನ್ಷನಲ್ ಆಗಿರಲಿ, ಅಬ್ಸರ್ಡ್ ಆಗಿರಲಿ, ಹಿಂಗೆ ಇರಲಿ, UPSCಗೆ ಎಷ್ಟು ಜನ ಬೇಕು? 30,000 ಮೆಂಬರ್ಸ್ ಬೇಕು. ಸೊ ಅದನ್ನು ಸೆಲೆಕ್ಟ್ ಮಾಡ್ತಾರೆ ಅವರು, ಯಾವ ರೀತಿ ಆದರೂ ಫಿಲ್ಟರ್ ಔಟ್ ಮಾಡಿ ಸೆಲೆಕ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ನಮ್ಮ ಐಡಿಯಾಲಜಿ ಅಥವಾ ಏನಾಗಿರಬೇಕು ಅಂದರೆ, ಈ 30,000ಅಲ್ಲಿ ನಾವು ಒಬ್ಬರಾಗಿರ್ಬೇಕು ಅಲ್ವಾ? ಸೊ ಆಲ್ರೆಡಿ ಇಟ್ಸ್ ಬೀನ್ 20 ಡೇಸ್ ಆಯಿತು ಎಕ್ಸಾಮ್ ಮುಗಿದು, 20 ಡೇಸ್ ಮೇಲೆ ಆಯಿತು. ಅದ್ರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಅಷ್ಟೇ. ಆ್ಯಂಡ್ ಅಟ್ ದಿ ಎಂಡ್ ವಾಟ್ ವಿ ಹ್ಯಾವ್ ಟು ಡೂ ಇಸ್ ಹೌ ಟು ಇಂಪ್ರೂವ್ ಅವರ್ ಸೆಲ್ಫ್ ಅಲಾಂಗ್ ವಿತ್ ಅವರ್ ಸ್ಕಿಲ್ಸ್.